ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ತುಂಬಾ ಬೇಜಾರು. ಯಾಕೆ ಗೊತ್ತಾ, ಶಂಜನಿಗೆ ಜ್ವರ ಬಂದಿದೆ ಗಾಯ್ಸ್. ತುಂಬಾ ಜ್ವರ ಬಂದಿದೆ, ಅಂದರೆ ನೈಟಿಂದ ತುಂಬಾ ಬೇಜಾರಾಗ್ತಾ ಉಂಟು. ಅಂದರೆ ಅವಳು ಇದ್ರೇ ಮನೆಯಲ್ಲಿ ಒಂಥರ ಹ್ಯಾಪಿನೆಸ್, ಇಲ್ಲ ಅಂತ ಹೇಳಿದ್ರು ತುಂಬಾ ಬೋರ್. ಅವಳು ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ, ತುಂಬಾ ಖುಷಿ ಆಗುತ್ತೆ ಗೈಸ್. ಮಾಷಾಲ್ಲ, ಏನು ಮಾಡೋದು. ತುಂಬ ದಿವಸ ಆಯಿತು, ತುಂಬಾ ಒಂದು 5-6 ತಿಂಗಳು ಜಾಸ್ತಿನೇ ಆಯಿತು ಮಾಷಾಲ್ಲ. ಅಂದರೆ ಹೆಲ್ತಿಯಾಗಿದ್ಲು. ಇವಾಗ ಅದೇ ಸ್ವಲ್ಪ ಜ್ವರ ಬಂದಿದೆ, ಅಲ್ಹಮ್ದುಲಿಲ್ಲ. ಬೇಗನೆ ಹುಷಾರಾದರೆ ಸಾಕು, ಎಲ್ಲರೂ ಪ್ರೇ ಮಾಡಿ. ಹಾಗೆ ಮತ್ತೆ ಅದೇ ಅಂದರೆ ನನ್ನ ನಿರ್ಲಕ್ಷ್ಯತನದಿಂದನೂ ಅಲ್ಲ, ಕ್ಲೈಮೇಟಿಂದನೂ ಗೊತ್ತಿಲ್ಲ ಅವಳಿಗೆ ಜ್ವರ ಬಂದಿರೋದು. ಏನು ಮಾಡೋದು ಹೇಳಿ ಗಾಯ್ಸ್. ಇವಾಗ ಸೆಕೆ ಟೈಮ್, ತುಂಬಾ ಸೆಕೆ ಆಗ್ತದೆ. ಒಂಚೂರು ಇವಾಗ ನಾನು ಸಲ್ಮನವರಿಗೆ ಡೈಲಿ ಜ್ಯೂಸ್ ಎಲ್ಲ ಮಾಡಿ ಕೊಡ್ತೇನೆ. ಸೊ ಅವಾಗ ಒಂದು ಸ್ವಲ್ಪ ಆದರೂ ನಾನು ಸ್ವಲ್ಪ ಕುಡಿತೇನೆ. ಓಕೆ, ಅಂದರೆ ನನಗೆ ಅಷ್ಟು ಜ್ಯೂಸೆಲ್ಲ ಅಷ್ಟು ಇಷ್ಟ ಅಲ್ಲ, ಬಟ್ ಸ್ವಲ್ಪ ಕುಡಿತೇನೆ. ಮಾಡಿಕೊಡುವಾಗ ಒಂಚೂರು ಕುಡಿತೇನೆ. ಹಾಗೆ ಮತ್ತು ಅವಳ ಡ್ಯಾಡಿ ಬಂದಾಗ ಉಂಟಲ್ಲ, ಅವ್ರು ಕುಡಿಯುವಾಗ ಅವಳು ಕೇಳ್ತಾಳೆ. ಅವಾಗ ಕೊಡದೆ ನಮಗೆ ಕುಡಿಲಿಕ್ಕೂ ನಮಗೆ ಆಗೋದಿಲ್ಲ. ಆವಾಗ ಸ್ವಲ್ಪ ಅವಳಿಗೆ ಕೊಡ್ತೇವಲ್ಲ. ಸೊ ಹಾಗೇನೋ ಏನೋ ಗೊತ್ತಿಲ್ಲ, ಇರಲಿ. ಅದು ಮಕ್ಕಳಿಗೆ ಯಾವಾಗಾದರೂ ಸ್ವಲ್ಪ ಹುಷಾರಿಲ್ಲದೆ ಆಗ್ತಾನೆ ಇರ್ತದೆ, ಅದ್ರ ಬಗ್ಗೆ ಏನಿದಿಲ್ಲ. ಬಟ್ ಅದ್ರ ಬೇಜಾರು, ಯಾಕಂತೇಳಿ ತುಂಬ ಬೇಜಾರಾಗುತ್ತೆ. ಅವಳೊಂಥರ ಆ್ಯಕ್ಟಿವ್ ಇರ್ತಾಳೆ, ಮನೇಲಿ ಖುಷಿ ಆಗುತ್ತೆ. ಇಡೀ ಹೊತ್ತು ಕರಿತಾ ಅಳ್ತಾ ಎಲ್ಲ ತುಂಬಾ ಉಪದ್ರ ಮಾಡ್ತಲೇ ಇರ್ತಾಳೆ. ಬಟ್ ಇವಾಗ ತುಂಬಾ ಬೇಜಾರಾಗ್ತಾ ಉಂಟು. ಹಾಗೆ ನನಗೆ ಎಂಥದ್ದು ಕಿಚನ್ಗೆ ಬಂದೆ ಅಂತ ಮಾಡಲಿಕ್ಕೂ ಮನಸ್ಸಿಲ್ಲ, ಅಷ್ಟು ಬೋರ್ ಫೀಲ್ ಆಗ್ತಾ ಉಂಟು. ಹಾಗೆ ನಾನು ನೈಟ್ ಅದೇ ದಾಲ್ ಮಾಡಿದ್ದೆ, ಮತ್ತು ಅನ್ನ ಉಂಟು ನಿನ್ನೆದು. ನನ್ನ ಸಲ್ಮಾನ್ ಅವರು ಬಾಯ್ಲ್ ರೈಸ್ ಊಟ ಮಾಡಲಿಲ್ಲ, ಅವರು ನಾನು ಗೀ ರೈಸ್ ಮಾಡಿ ಕೊಟ್ಟಿದ್ದೆ. ಸೊ ನಾನು ಒಬ್ಬಳೇ ಬಾಯ್ಲ್ ರೈಸ್ ಊಟ ಮಾಡಿದೆ. ಸೊ ಹಾಗೆ ಸ್ವಲ್ಪ ಉಂಟು, ಬಾಯ್ಲ್ ರೈಸ್ ಉಂಟು. ಅದು ಇವಾಗ ನಾನು ಅದೇ ಇದು ಮಾಡೋದು. ಮತ್ತು ದಾಲ್ ಉಂಟು, ಚಿಲ್ಲಿ ಕೂಡ ಉಂಟು, ಚಿಕನ್. ಇದು ಸಾಕು, ಮತ್ತೆ ಎಂತ ಮಾಡಲಿಕ್ಕೆ ಮನಸ್ಸಿಲ್ಲ. ಅವಳು ಎಂತ ಊಟ ನಿನ್ನೆಯಿಂದ ಅವಳು ಒಂದೊಂದು ಬಾಯಿ ಮಾತ್ರ ಊಟ ಮಾಡ್ತಿದ್ದಲ್ಲ, ಅಷ್ಟಾದ್ರೂ ಮಾಡ್ತಾಳಲ್ಲ ಅಂತೇಳಿ ಸ್ವಲ್ಪ ಮನಸ್ಸಿಗೆ ಇದು ಉಂಟು. ಇಲ್ಲಾಂದರೆ ಅದು ತುಂಬಾ ಟೆನ್ಷನ್ ಆಗುತ್ತೆ. ಮತ್ತು ಅದೇ ಹಾಲೇ ಕುಡಿತಾಳೆ ಬರೀ, ಅಷ್ಟೇ. ಮತ್ತೆಂತ ತಿನ್ನೋದಿಲ್ಲ, ಎಂತ ಇಲ್ಲ, ಕುಡಿಯೋದಿಲ್ಲ. ಅವಳಿಗೆ ಅಂದರೆ ಜ್ವರ ಬಂದರೆ ನಮಗೆ ಕೂಡ ಅಷ್ಟೇ, ನಮಗೆ ಏನು ಕೂಡ ತಿನ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಮಕ್ಕಳಿಗೆ ಮತ್ತೆ ಹೇಗೆ ಆಗ್ತದೆ. ಸೊ ಹಾಗೆ ಗೈಸ್, ಮತ್ತು ವಿಷಯ ಎಲ್ಲ ಹೇಗೆ ಎಲ್ಲ ಹೇಗಿದ್ದೀರಾ? ಮತ್ತು ಅದೇ ಏಟರ್ಸ್ ಹೇಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವೇನು ಮಾಡಲಿಕ್ಕಾಗುತ್ತೆ. ತುಂಬ ಜನ ಬಂದು ನನಗೆ ಒಳ್ಳೆ ಮೆಸೇಜ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ತುಂಬ ಒಳ್ಳೆ ಮೆಸೇಜ್ ಮಾಡ್ತಾರೆ. ಥ್ಯಾಂಕ್ ಯು. ಹಾಗೆಯೇ ಸಪೋರ್ಟ್ ಮಾಡ್ತೀರಿ, ಹಾಗೆಯೇ ನಿಮ್ಮಂಥ ಒಳ್ಳೆ ಮನಸ್ಸಿನವರಿಗೆ ಶೇರ್ ಮಾಡ್ತಾ ಇರಿ. ಓಕೆ. ಮತ್ತು ಗಾಯ್ಸ್, ಎಂಥ ವಿಷಯ ಅಂತ ಹೇಳಿದರೆ, ತುಂಬ ಜನ ನಿನ್ನೆ ನಾನೊಂದು ವ್ಲಾಗ್ ಹಾಕಿದ್ದೆ. ಸೊ ಅದಕ್ಕೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಏನಾಯಿತು ಅಂತ ತುಂಬ ಜನ ಕೇಳಿದ್ದಾರೆ. ತುಂಬಾ ಖುಷಿ ಆಯಿತು, ಅಷ್ಟಾದರೂ ಕೇಳೋರು ಇದ್ದಾರಲ್ಲ ಅಂತೇಳಿ. ಹಾಗೆ ಗೈಸ್, ಮತ್ತೆ ವಿಷಯ ಏನಂತ ಹೇಳಿದರೆ, ನೀವು ನನಗೆ ಅಂದರೆ ಈಗ ಕೆಲವರು ಒಳ್ಳೆಯವರು ಇದ್ದಾರಲ್ಲ. ಸೊ ಸುಮ್ಮನೆ ಯಾಕೆ ಮಾಷಾಲ್ಲ, ನೈಸ್, ಆ ಥರದ್ದೆಲ್ಲ ಕಮೆಂಟ್ ಆಗ್ತೀರ ನೀವು. ನಿಮಗೆ ಏನು ಅಂದರೆ ನನ್ನ ಬಗ್ಗೆ ಏನಾದರೂ ನಿಮಗೆ ತಿಳಿಬೇಕು, ಅಲ್ಲ ನನಗೇನಾದರೂ ಕ್ವಶನ್ ಮಾಡಬೇಕು, ಅಲ್ಲ ನನ್ನಿಂದ ಏನಾದರೂ ಬೇರೆ ವ್ಲಾಗ್ಸ್ ನಿಮಗೆ ನೋಡಲಿಕ್ಕೆ ಇಷ್ಟ. ಸೊ ಆ ಥರದ್ದೆಲ್ಲ ಏನಾದರೂ ನನಗೆ ಕಮೆಂಟ್ಸ್ ಹಾಕಿದರೆ ನಿಮಗೆ ಈಗ ಕೆಲವರು ನೀವೀಗ ನೋಡಿ, ಕೆಲವರು ಒಳ್ಳೆಯದರಲ್ಲಿ ಕಮೆಂಟ್ಸ್ ಹಾಕಿದ್ರು, ಆ ಕಮೆಂಟ್ಸಿಗೂ ಬಂದು ಕೆಲವರು ಏನು ಮಾಡ್ತಾರೆ, ಅವರ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತಾರೆ. ಏನಲ್ಲ ಅವರಿಗೂ ಕೂಡ ಬೈದು ಇದು ಮಾಡ್ತಾರೆ. ಅಂಥ ಕೆಟ್ಟ ಜನ ಇದ್ದಾರೆ, ಕೆಟ್ಟ ಬುದ್ಧಿಯವರು. ನನಗೆ ಹೇಳಲಿಕ್ಕೆ ಸಿಟ್ಟು ಬರುತ್ತೆ. ಸೊ ಯಾಕೆ ಬೇಕು, ಅವರು ಹಾಕಿದ ಕಮೆಂಟಿಗೆ ನೀವು ಹೋಗಿ ಯಾಕೆ ರಿಪ್ಲೈ ಮಾಡಬೇಕು? ಈಗ ನಿಮ್ಮ ಐಡಿಯಲ್ಲಿ ಬಂದು, ಅಲ್ಲ ನಿಮಗೆ ಬಂದು ಏನಾದರೂ ಕಮೆಂಟ್ ಹಾಕಿದರೆ ನೀವು ರಿಪ್ಲೈ ಮಾಡ್ಬೋದು. ಸುಮ್ಮನೆ ಅವರಿಗೆ ಯಾಕೆ ರಿಪ್ಲೈ ಮಾಡಬೇಕು? ಅವರಿಗೆ ನನಗೆ ಸಪೋರ್ಟ್ ಮಾಡ್ತಿದ್ದೆ, ನಿಮಗೆ ಯಾಕೆ ಹೊಟ್ಟೆ ಹೊರಿ? ನಿಮಗೆ ಏನು ಇದು ಉಂಟು, ಏನು ಇದಿಲ್ಲಲ್ಲ. ಸೊ ಸುಮ್ಮನೆ ನೀವು ಯಾಕೆ ಬೇಡ ಜಾಸ್ತಿ. ಈಗ ನೋಡಿ, ಒಂದು ಇದು ಹೇಳ್ತೇನೆ, ನಾವು ಎಷ್ಟು ಇದು ಮಾಡಬೇಕು ಅಷ್ಟೇ ಹಾರಬೇಕು ಅಂತ ಹೇಳ್ತಾರೆ. ಅಂತ ಜಾಸ್ತಿ ನಮ್ಮ ಭಾಷೆಯಲ್ಲಿ ಯಾರ ಪಾರಂಡ ಓರ್ನಲ್ಲ ಹಾಂಕಾರ ಒಡೀರು ಚಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಸೊ ಹಾಗೆ ಜಾಸ್ತಿ ಇದು ಮಾಡಬಾರ್ದು. ಒಂದು ದಿನ ಏನಾಗ್ತದೆ, ಎಲ್ಲವೂ ಅನುಭವ ಆಗ್ತದೆ. ಓಕೆ, ಅದು ಜಾಸ್ತಿ ಟೈಮ್ ಇಲ್ಲ. ಮೊದಲಾದರೆ ತುಂಬಾ ಲಾಂಗ್, ಅಂದರೆ ಮೊದಲು ಹೇಳ್ತಿದ್ರು ಮೊದಲಿನವರೆಲ್ಲ, ಅದು ಅಲ್ಲಿ ಸಿಗ್ತದೆ, ಮಹೇಶ್ವರ ಎಂಬ ಇದರಲ್ಲಿ ಸಿಗ್ತದೆ ಅಂತ. ಅಂದರೆ ನಾವು ಡೆತ್ ಆದಮೇಲೆ ನಮಗೆ ಅಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರು. ಬಟ್ ಇವಾಗ ಆ ಥರ ಇಲ್ಲ ಗೈಸ್. ಇವಾಗ ಜನ್ರೇಷನ್ ಚೇಂಜ್ ಆಗಿದೆ. ಇವಾಗ ಏನು ಗೊತ್ತಾ, ನೀವು ಇವತ್ತೇನಾದರೂ ಹೇಳಿದರೆ
ನಾಳೆ ಅಲ್ಲಿದು ವಿಷಯ ಸಿಕ್ಕಿ ಆಗುತ್ತೆ. ಸೊ ಹಾಗೆ ಓಕೆ, ನನಗೆ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ವಿಷಯದಲ್ಲಿ. ಓಕೆ, ನನಗೆ ಏನೆಲ್ಲ ಹೇಳಿದರು ಅಂಥ ಅಂಥವರಿಗೆ. ಬಟ್ ನಾನು ಕೂಡ ಹೇಳ್ತೇನೆ, ನಾನೇನು ಒಳ್ಳೆ ಇದಲ್ಲ, ನಾನು ನಿಮ್ಮ ಥರನೇ ಮನುಷ್ಯ ಜೀವಿತಾನೆ. ಆವಾಗ ನನ್ನಲ್ಲಿ ಕೂಡ ತಪ್ಪಾಗುತ್ತೆ, ನನ್ನಲ್ಲಿ ಕೂಡ ಎಷ್ಟೋ ತಪ್ಪಾಗಿದೆ. ಸೊ ಗೈಸ್, ನಾನು ಕೂಡ ಹೇಳ್ತೇನೆ, ನಾನು ಏನಾದರೂ ಒಂದು ಗೊತ್ತಿಲ್ಲದೇನೋ ತಪ್ಪು ಮಾಡಿದೆ, ಬಟ್ ನನಗೂ ಕೂಡ ಅದರದ್ದೆಲ್ಲವೂ ನನಗೆ ಇದಾಗಿದೆ. ಓಕೆ, ನಾನು ಹೇಳ್ತೇನೆ, ಹೋಗ್ತಾ ನನ್ನ ಫುಲ್ ನಾನೆಲ್ಲ ಓಪನ್ ಆಗಿ ಹೇಳ್ತೇನೆ. ನನಗೆ ಯಾವುದು ಹೈಡ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಇಟ್ಕೊಳ್ಳೋದು ಇಲ್ಲ. ಯಾಕೆ ಇಟ್ಕೊಳ್ಬೇಕು? ಇವಾಗ ನೋಡಿ, ನಾವು ಸೋಷಿಯಲ್ ಮೀಡಿಯಾಕ್ಕೆ ಬಂದಮೇಲೆ ನಾವೆಲ್ಲವೂ ಶೇರ್ ಮಾಡ್ತಾ ಹೋಗ್ತೇನೆ. ನನ್ನ ಕಷ್ಟನೂ ಶೇರ್ ಮಾಡ್ತೇನೆ, ಸುಖನೂ ಶೇರ್ ಮಾಡ್ತೇನೆ. ನಾನು ಬರೀ ಸುಖದೇ ವಿಷಯನೂ ಶೇರ್ ಮಾಡ್ತಾ ಹೋಗೋದಿಲ್ಲ. ನನಗೆ ಏನೆಲ್ಲ ಕಷ್ಟ ಆಗಿದೆ, ನಾನು ಹೇಗೆ ಇದ್ದೆ ಹೇಗೆ ಇದ್ದೆ ಹಿಂದೆ, ನನ್ನ ಪಾಸ್ಟಲ್ಲಿ ನಾನು ಹೇಗೆ ಇದ್ದೆ, ಸೊ ಇವಾಗ ಫ್ಯೂಚರಲ್ಲಿ ನಾನು ಹೇಗೆ ಹೋಗ್ತಾ ಇದ್ದೇನೆ, ಸೊ ಎಲ್ಲವೂ ನಾನು ಹೇಳ್ತೇನೆ. ನನಗೆ ಯಾವುದ್ರಲ್ಲಿನೂ ಕೂಡ ಏನು ಹೇಳಬಾರ್ದು, ಹೇಳಿದರೆ ಆಗಾಗುತ್ತೆ ಹೀಗಾಗುತ್ತೆ ಏನೂ ಇಲ್ಲ. ನಾನು ಹೇಳೋದ್ರಿಂದ ನನ್ನ ಥರ ಇದ್ದವರಿಗೂ ಕೂಡ ನಾನು ಹೇಳೋದ್ರಿಂದ ಏನಾದರೂ ಒಳ್ಳೆ ವಿಷಯ ಸಿಗ್ಬೋದು, ಅವ್ರ ಲೈಫಲ್ಲಿ ಕೂಡ ಏನಾದರೂ ಚೇಂಜಸ್ ಆಗ್ಬೋದು. ಸೊ ಆ ಥರ ಥಿಂಕ್ ಮಾಡಿ ನಾನು ಎಲ್ಲವೂ ಶೇರ್ ಮಾಡ್ತೇನೆ ಇನ್ಶಾಲ್ಲ. ನನಗೆ ಯಾವುದ್ರಲ್ಲೂ ಇದ್ದೀರ, ನಾನು ಏನಿದ್ರು ನಾನು ಡೈರೆಕ್ಟಾಗಿ ಹೇಳ್ತೀನಿ. ಬಟ್ ನನ್ನ ಬಗ್ಗೆ ಯಾರು ಏನು ತಿಳ್ಕೊಂಡ್ರು, ಏನು ಇದು ಮಾಡಿದ್ರು ನನಗೇನು ಟೆನ್ಷನ್ ಇಲ್ಲ. ಬಟ್ ನನ್ನ ಹಸ್ಬೆಂಡಿಗೂ ಏನೂ ಟೆನ್ಷನ್ ಇಲ್ಲ. ಯಾಕಂತ ಹೇಳಿದರೆ ನನ್ನ ಹಸ್ಬೆಂಡ್ಗೆ ಗೊತ್ತು, ಮೇಲಿದ್ದಾನಲ್ಲ ಅಲ್ಲ, ಅವರಿಗೆ ಗೊತ್ತು ನಾನು ಹೇಗೆ ಏನು ಅಂತ. ಓಕೆ, ಮತ್ತು ಯಾರಿಗೂ ಒಂದು ಕಡ್ಗಷ್ಟು ಕೂಡ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ. ಓಕೆ, ಅಷ್ಟೇ. ಹಾಗೆ ಗೈಸ್, ನಾನು ಏನೋ ಹೇಳ್ತಾ ಇದ್ದೆ, ಎಲ್ಲಿಗೋ ಬಂದುಬಿಟ್ಟೆ. ಓಕೆ, ನಾನು ವಿಡಿಯೋ ನೋಡಿ ಬಂದು ಆ ವಿಷಯಕ್ಕೆ ಬರ್ತೇನೆ. ಓಕೆ, ಹಾಗೆ ಗೈಸ್, ಅದೇ ಹೇಳ್ತಾ ಇದ್ದೆಲ್ಲ, ಯಾಕೆ ಸುಮ್ಮನೆ ಬೇಡ ಯಾರ್ಯಾರ್ದು ಕಮೆಂಟ್ಸಿಗೆ ನೀವು ರಿಪ್ಲೈ ಮಾಡಿ. ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಇಷ್ಟ ಇಲ್ವಾ? ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಇಲ್ವಾ? ನಿಮಗೆ ನನ್ನಿಂದ ನನ್ನ ವೀಡಿಯೋಸ್ ಬರಬಾರ್ದು, ನನ್ನ ಮುಖ ನೋಡಬಾರ್ದು ಅನ್ನೋದಿದ್ರೆ ಪ್ಲೀಸ್ ಬ್ಲಾಕ್ ಮಾಡಿ, ವಿಡಿಯೋ ನೋಡಬೇಡಿ, ಸ್ಕಿಪ್ ಮಾಡಿ, ಬ್ಲಾಕ್ ಮಾಡಿ, ನಾಟ್ ಇಂಟ್ರೆಸ್ಟ್ ಅಂತ ಕೊಡಿ. ಬೇಡ. ಯಾಕೆ ಬೇರೆಯವರದ್ದು ನಿಮ್ಮ ಸೈಡಿಗೆ ಎಳೆದುಕೊಳ್ಳೋದು, ಅದು ಎಷ್ಟು ಮೂರ್ಖತನ ಅಂದರೆ, ಎಷ್ಟು ಕೆಟ್ಟ ಬುದ್ಧಿ ಅಂದರೆ. ನಾನು ವಿಡಿಯೋದಲ್ಲಿ ಇವಾಗ ನೋಡ್ತಾ ಇದ್ದೇನೆ, ಬಟ್ ನನ್ನ ಸುತ್ತಮುತ್ತನೇ ಇದ್ದಾರೆ ಅಂಥವರು, ನನ್ನ ಸುತ್ತಮುತ್ತ ಇದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇದ್ದಾರೆ. ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ವಿಷಯದಲ್ಲಿ. ಅಂದರೆ ಅವರು ಮಾತಾಡಲಿಲ್ಲ ಅಂದರೆ ಅವರಿಗೀಗ ನನ್ನ ನೋಡಿದರೆ ತುಂಬ ಹೊಟ್ಟೆ ಕಿಚ್ಚು, ಅಂದರೆ ಅಷ್ಟು ಹೊಟ್ಟೆ ಕಿಚ್ಚು, ಹೊಟ್ಟೆಯಲ್ಲಿ ಬೆಂಕಿನೇ ಆಗ್ತಾ ಇರುತ್ತೆ. ಆಗಿರುವಾಗ ನನ್ನ ಹತ್ರ ಯಾರು ಒಳ್ಳೆಯದರಲ್ಲಿ ಇರ್ತಾರೆ, ನನ್ನ ಜೊತೆ ಯಾರು ಒಳ್ಳೆ ಪ್ರೀತಿಯಿಂದ ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ತಾರೆ, ಅವ್ರ ಜೊತೆ ಮಾತಾಡ್ಬೇಡ, ಅವಳ ಹತ್ರ ಏನು ಇದು ಮಾಡಬೇಡ, ಹಾಗೆ ಹೀಗೆ ಅಂತೇಳಿ. ಸೊ ಅಂಥವ್ರು ಇದ್ದಾರೆ. ಆ್ಯಕ್ಚುಲಿ ನಾನು ಯಾರ ವಿಷಯಕ್ಕೆ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರ ವಿಷಯ ಒಂದು ಚೂರು ನಾ ಮಾತಾಡಲ್ಲ. ಯಾರ ಬಗ್ಗೆ ನಾನು ಏನು ವಿಷಯ ತೆಗೆಯೋದಿಲ್ಲ. ನನಗೆ ಯಾರ ವಿಷಯ ಅಗತ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾರ ವಿಷಯಕ್ಕೂ ನಾನು ಹೋಗೋದಿಲ್ಲ. ಓಕೆ, ಯಾಕೆ ಬೇಕು ಗೈಸ್? ಸುಮ್ಮನೆ ಇದ್ಬಿಡಿ, ಮನೆಯಲ್ಲಿ ನೆಮ್ಮದಿಯಲ್ಲಿ ಊಟ ಮಾಡಿ, ತಿಂಡಿ ತಿನ್ನಿ, ಗಂಡನ ಜೊತೆ ಖುಷಿಯಾಗಿರಿ, ಮಕ್ಕಳ ಜೊತೆ ಖುಷಿಯಾಗಿರಿ, ಮನೆಯಲ್ಲಿ ಅತ್ತೆ ಮಾವ ಇದ್ದರೆ ಅವ್ರ ಜೊತೆ ಖುಷಿಯಲ್ಲಿರಿ, ಯಾರಾದರೂ ಮನೆಯಲ್ಲಿ ಒಳ್ಳೆಯವರಿದ್ದರೆ ಅವ್ರ ಜೊತೆ ಖುಷಿಯಲ್ಲಿರಿ. ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಯಾರು ನಿಮ್ಮನ್ನು ಹಿಂದ್ಗಡೆಯಿಂದ ಏನೆಲ್ಲ ಹೇಳ್ತಾರೆ, ಸೊ ಅವರಿಂದ ದೂರನೇ ಇದ್ಬಿಡಿ, ಆದಷ್ಟು ದೂರನೇ ಇದ್ಬಿಡಿ. ಅವ್ರ ಹತ್ರ ಅವ್ರು ಹೇಗೆ ನಗಾಡ್ತಾರೆ ಹಾಗೆ ನೀವು ಕೂಡ ನಗಾಡಿ, ಅವ್ರು ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡಿ, ಸುಮ್ಮನೆ ಇದ್ಬಿಡಿ. ಅವ್ರ ಜೊತೆ ಜಾಸ್ತಿ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಅವರನ್ನು ಜಾಸ್ತಿ ನಂಬಲಿಕ್ಕೆ ಹೋಗಬೇಡಿ. ಹಿಂದ್ಗಡೆಯಿಂದ ಮಾತಾಡ್ತಾರಂತ ಹೇಳಿದರೆ ನೀವೇನು ಥಿಂಕ್ ಮಾಡಿ, ಅವರೆಷ್ಟು ಖತರ್ನಾಕ್ ಆಗಿರ್ತಾರಂತೇಳಿ. ಅವ್ರು ಯಾವುದಕ್ಕೂ ಇದು ಮಾಡೋರಲ್ಲ. ಓಕೆ, ಆಗಿರುವಾಗ ನಾವು ಉಂಟಲ್ಲ, ಅವರಿಂದ ಎಷ್ಟು ದೂರ ಇರಬೇಕು ಅಷ್ಟು ದೂರ ಇರಬೇಕು. ಓಕೆ, ಫಸ್ಟ್. ಮತ್ತು ಗೈಸ್, ನಮ್ಮ ಹಿಂದ್ಗಡೆಯಿಂದ ಬಗಳ್ತಾರಲ್ಲ, ಹಿಂದ್ಗಡೆಯಿಂದ ಒಂದಕ್ಕೆ ಎರಡಲ್ಲ ಮಾತಾಡ್ತಾರಲ್ಲ, ಸೊ ಅಂಥವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡಿ. ನಾನು ಫಸ್ಟ್ ನಾನು ಕೂಡ ತುಂಬಾ ಇದು ಮಾಡ್ತಾಯಿದ್ದೆ, ಟೆನ್ಷನ್ ಮಾಡ್ತಾಯಿದ್ದೆ ನನಗೆ ತುಂಬಾ ನನ್ನ ಕಸಿನ್ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ತುಂಬ ನನಗೆ ಇದು ಮಾಡ್ತಾಯಿದ್ರು. ನೀನು ಯಾರ ಬಗ್ಗೆನೂ ಒಂಚೂರು ತಲೆನೇ ಕೆಡಿಸ್ಕೊಳ್ಬೇಡ, ಯಾಕೆ ನೀ ಅವ್ರ ಬಗ್ಗೆಲ್ಲ ಥಿಂಕ್ ಮಾಡ್ತೀಯ, ಯಾರು ಮಾತಾಡ್ತಾರೆ ಯಾರು ಮಾತಾಡಲಿಲ್ಲ, ಯಾರು ನಿನ್ನ ಹಿಂದೆ ಎಂತೆಲ್ಲ ಹೇಳ್ತಾರೆ, ನೀ ಏನು ಆನ್ಸರ್ ಕೊಡಲಿಕ್ಕೆ ಹೋಗಬೇಡ, ನೀ ಏನು ಮಾತಾಡಲಿಕ್ಕೆ ಹೋಗಬೇಡ, ನೀನು ನಿನ್ನಷ್ಟಕ್ಕೆ ಸುಮ್ಮನೆ ಇದ್ಬಿಡು. ಎಲ್ಲ ಉಂಟಲ್ಲ, ಒಂದಲ್ಲ ಒಂದು ದಿವಸ
ಅವರೇ ಕೊಡ್ತಾರೆ, ಅಂದರೆ ಅಲ್ಲವೇ ಅವರಿಗೆ ಶಿಕ್ಷೆ ಕೊಡ್ತಾರೆ. ನೀನು ಯಾವುದಕ್ಕೂ ನೀನು ಇದು ಮಾಡ್ಲಿಕ್ಕೆ ಹೋಗ್ಬೇಡ, ನೀನು ನಿನ್ನಷ್ಟಕ್ಕೆ ನಿನ್ನ ಲೈಫ್ ನೀನು ನೋಡ್ತಾ ಹೋಗು. ನಿನಗೆ ನಾನು ಚೆನ್ನಾಗಿದ್ದಾನ, ನಾನೇ ನಾನು ಚೆನ್ನಾಗಿ ನೋಡ್ತಿದ್ದಾನಾ, ಅಷ್ಟು ಸಾಕು ಅಲ್ಹಮ್ದುಲಿಲ್ಲ ಅಂತೇಳಿ ನೀನು ಮುಂದೆ ನೀನು ಏನು ಮಾಡಬೇಕು ಅದ್ರ ಬಗ್ಗೆ ನೀನು ಥಿಂಕ್ ಮಾಡ್ತಾ ಹೋಗು. ಅದು ಬಿಟ್ಟು ನೀನು ಅವ್ರ ಬಗ್ಗೆ ಥಿಂಕೇ ಮಾಡಬೇಡ, ಅಂಥವ್ರ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಳ್ಬೇಡ ಅಂತ ನನಗೆ ಹೇಳ್ತಾ ಇದ್ರು. ಸೊ ಅದು ಹೇಳ್ತಾ ಮತ್ತೆ ನಾನು ಅವರ ಬಗ್ಗೆನೇ ಇದು ಮಾಡೋದೇ ಬಿಟ್ಬಿಟ್ಟೆ. ಇವಾಗ ನಾನು ಅಲ್ಹಮ್ದುಲಿಲ್ಲ ಅವರ ಬಗ್ಗೆ ಒಂದು ಚೂರು ಥಿಂಕ್ ಮಾಡಲ್ಲ. ಎಷ್ಟೇ ಇದು ಮಾಡಲಿ, ಅವ್ರು ಎಷ್ಟೇ ನನ್ನ ಜೊತೆ ಇದು ಮಾಡ್ಲಿಕ್ಕೆ ಬರಲಿ, ಆದರೆ ನನಗೆ ಅವ್ರು ಎಷ್ಟು ಇದು ಮಾಡಿದ್ದಾರೆ ಅದೆಲ್ಲವೂ ನನಗೆ ಉಂಟಲ್ಲ, ಅವ್ರು ಮಾತಾಡುವಾಗಲೇ ನನ್ನ ಮನಸ್ಸಿಗೆ ಚುಚ್ಚಿ ಇದು ಮಾಡ್ತದೆ, ಗೊತ್ತಾಯ್ತಾ. ಅಂದರೆ ಒಂದು ಸರಿ 2 ಸರಿ ತಪ್ಪು ಮಾಡಿದರೆ ಓಕೆ, ಇದು ಎಷ್ಟು ಸಾರಿನೂ ನಾನು ಅವ್ರು ಎಷ್ಟೇ ಇದು ಮಾಡಿದರು ನಾನು ಅದನ್ನು ಮನಸ್ಸಲ್ಲಿ ಇಡೋದೇನೆ, ಒಳ್ಳೆ ಪ್ರೀತಿಯಿಂದನೇ ಇದು ಮಾಡ್ಲಿಕ್ಕೆ ಹೋಗ್ತೇನೆ. ಬಟ್ ಆದರೂ ನನಗೆ ಅದು ಮತ್ತೆ ಹಿಂದುಗಡೆಯಿಂದ ಆಗೋದು ಗೊತ್ತಾಗ್ತಾ ಹೋಗ್ತದಲ್ಲ. ಸೊ ಮತ್ತೆ ಅದು ಎಷ್ಟಾದರೂ ಅಷ್ಟೇ ಗೈಸ್. ಒಂದು ಸಾರಿ ಕತ್ತಲೆ ಆದರೆ, ಈಗ ಎಂತ ಕತ್ತಲೆ ಕಪ್ಪಾದ ಒಂದು ಇದಕ್ಕೆ ಹೋಗಿ ಒಂದು ವೈಟ್ ಕಲರ್ ಏನಾದರೂ ಒಂಚೂರು ಹಾಕಿದೆ ಅದು ಫುಲ್ ವೈಟ್ ಆಗುತ್ತಾ? ಇಲ್ಲ. ಅದು ವೈಟ್ ಆಗಬೇಕಾದ್ರೆ ಕಂಪ್ಲೀಟಾಗಿ ಸರಿಯಾದರೆ ಮಾತ್ರನೇ ಅದು ವೈಟ್ ಆಗೋದು. ಓಕೆ, ಅದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅದೆಲ್ಲ ಸಾಯಲಿ, ಅದೆಲ್ಲ ಹೇಳಲಿಕ್ಕೆ ಹೋದರೆ ತುಂಬ ಉಂಟು, ಅದೆಲ್ಲ ಇರಲಿ. ಇವಾಗ ನಾನು ಹೇಳೋದೇನಂತ ಹೇಳಿದರೆ ಗಾಯ್ಸ್, ಒಳ್ಳೆಯವರಾಗಿ ನಮ್ಮ ಮನಸ್ಸು ಆದಷ್ಟು ಒಳ್ಳೆಯದಾಗಲಿ. ನಮ್ಮ ಮನಸ್ಸು ಎಷ್ಟು ಒಳ್ಳೆಯದಾಗುತ್ತೆ, ನಮ್ಮದು ಬುದ್ಧಿನೂ ಹಾಗೆ, ನಾವು ಮಾತಾಡೋದು ಎಲ್ಲವೂ ನಮ್ಮದು ಒಳ್ಳೆಯದಾಗುತ್ತೆ. ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲವೂ, ನಾವು ಇರುವುದು ಇವತ್ತಿದ್ದೇವೆ ನಾಳೆ ಇರ್ತೇವಾ ಇಲ್ವೋ ಗೊತ್ತಿಲ್ಲ, ಬಟ್ ಆದರೂ ಇರುವಷ್ಟು ದಿವಸ ನಗೆ ಆಡ್ತಾ ಎಲ್ಲರ ಜೊತೆ ಪ್ರೀತಿಯಿಂದ ಇರಲಿಕ್ಕೆ ನೋಡಬೇಕು. ಅವಳೇನೋ ತಗ್ಲು ಅಂತ ಹೇಳಿ ಅದಕ್ಕೆ ಹೊಟ್ಟೆ ಕಿಚ್ಚು ಪಡೋದು, ಅವಳೆಲ್ಲೋ ಹೋದ್ಲ ಅಂತೇಳಿ ಅದಕ್ಕೆ ಹೊಟ್ಟೆ ಕಿಚ್ಚು ಪಡೋದು, ಅವಳ ಗಂಡನ ಜೊತೆ ಚೆನ್ನಾಗಿದ್ದಳಂತ ಅದಕ್ಕೆ ಹೊಟ್ಟೆ ಕಿಚ್ಚು ಪಡೋದು, ಸುಮ್ಮನೆ ಯಾಕೆ? ಅದೆಲ್ಲ ಬೇಡ. ಓಕೆ, ಯಾಕೆ ಬೇಕು ಅದೆಲ್ಲ? ನಮ್ಮ ಲೈಫ್ ಹೇಗಿದೆ ಅದನ್ನು ನೋಡಿ ನಾವು ಖುಷಿ ಪಡಬೇಕು, ಇನ್ನೊಬ್ಬರು ನೋಡಿ ಹೊಟ್ಟೆ ಉರ್ಸ್ಕೊಳ್ಬಾರ್ದು. ಅದು ಯಾವತ್ತೂ ಸರಿಯಲ್ಲ. ನಾವು ಎಷ್ಟು ಹೊಟ್ಟೆ ಉರ್ಸ್ಕೊಳ್ತೇವೆ ಅಷ್ಟು ನಮ್ಮ ಲೈಫೇ ಹಾಳಾಗೋದು ಹೊರತು ಅವ್ರಿಗೆ ಏನೂ ಆಗಲ್ಲ ಗೈಸ್. ಅವ್ರಿಗೇನಾದರೂ ಒಂದು ಕೈ ಕಾಲು ನೋವು, ಅಲ್ಲ ಮೈ ಸುಸ್ತಾಗೋದು, ಆ ಥರ ನಿಮ್ಮ ಕಣ್ಣಿಂದ ಆ ಥರ ಏನಾದರೂ ಆಗ್ಬೋದು ಹೊರತು ಬೇರೆ ಏನೂ ಆಗೋದಿಲ್ಲ. ಬಟ್ ನೀವು ಹಾಳಾಗ್ತೀರಾ ಅಷ್ಟೇ. ನಿಮ್ಮ ಥಿಂಕಿಂಗ್ ಸರಿ ಮಾಡ್ಕೊಳ್ಳಿ, ನೀವು ನೋಡೋ ದೃಷ್ಟಿ ಸರಿ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಸರಿ ಮಾಡ್ಕೊಳ್ಳಿ. ಮನಸ್ಸು ಶುದ್ಧ ಇದ್ದರೆ ಎಲ್ಲವೂ ಶುದ್ಧ ಇದ್ದಾಗೆ, ಗೊತ್ತಾಯ್ತಾ. ಅದಕ್ಕೆ ನಾನು ಹೇಳೋದು, ಯಾರ ಬಗ್ಗೆನೂ ಕೆಟ್ಟದಾಗಿ ಏನು ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ, ಒಳ್ಳೆಯದೇ ಥಿಂಕ್ ಮಾಡಿ, ಆದಷ್ಟು ಒಳ್ಳೆಯದೇ ಥಿಂಕ್ ಮಾಡಿ, ಒಳ್ಳೆಯದೇ ಆಗುತ್ತೆ. ನಾನು ಎಷ್ಟು ಮನಸ್ಸು ಒಳ್ಳೆದಿದೆ ಅಂತ ಹೇಳಿದರೆ ನನಗಷ್ಟೇ ಕೆಟ್ಟದಾಗ್ತದೆ, ನಿಜ. ಬಟ್ ಆದರೂ ಯಾವುದರಲ್ಲಿ ಉಂಟಲ್ಲ ಭರವಸೆ ಎಂಬುದು ಕಳ್ಕೊಳ್ಬಾರ್ದು. ನಮಗೆ ನಮ್ಮ ಮೇಲೆ ಭರವಸೆ ಇರಬೇಕು. ಎಷ್ಟೇ ಕೆಟ್ಟದಾಗಲಿ ಒಂದಲ್ಲ ಒಂದು ದಿವಸ ನಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಅದು ಯಾಕೆ ಗೊತ್ತಾ ನಮ್ಗೆ ಕೆಟ್ಟದಾಗೋದು? ನಮ್ಗೆ ತುಂಬಾ ಪರೀಕ್ಷೆ ಮಾಡ್ತಾರೆ, ನಮಗೆ ಅಲ್ಲಾವು ತುಂಬಾ ಪರೀಕ್ಷೆ ಮಾಡ್ತಾರೆ. ಯಾಕಂತ ಹೇಳಿದರೆ ಇವಳು ಹೇಗೆ ಮಾಡಿದರೆ ಹೇಗೆ ಆಗ್ತಾಳೆ ಅಲ್ಲ, ಯಾವ ದಾರಿ ಇಟ್ಕೊಳ್ತಾಳೆ, ನಾನು ಇಷ್ಟು ಕಷ್ಟ ಕೊಟ್ಟವಳು ಯಾವ ದಾರಿ ಇಟ್ಕೊಳ್ತಾಳೆ ಅಲ್ಲ, ನಾನು ಅವಳಿಗೆ ಇದು ಮಾಡಿದರೆ, ಅಂದರೆ ಏನು ಮಾಡಿದರೆ, ಪರೀಕ್ಷೆ ಮಾಡಿದರೆ ಅವಳು ಏನು ಮಾಡ್ತಾಳೆ, ನನ್ನ ಒಂದು ಸಬರನ್ನು ಅವಳು ಮೀರಿ ಹೋಗ್ತಾಳಾ ಅಂತೇಳಿ ಪರೀಕ್ಷೆ ಮಾಡ್ತಾರೆ. ಸೊ ಅದಕ್ಕೆ ನಾವೇನು ಮಾಡೋದು, ಆದಷ್ಟು ಸಬರ್ ಅಂದರೆ ನಾವು ತಾಳ್ಮೆಯಿಂದ ಇರಬೇಕು. ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ನಮ್ಮ ಭರವಸೆ ನಾವು ಕಳ್ಕೊಳ್ಬಾರ್ದು. ನಮಗೆ ಒಂದು ಭರವಸೆ ಇರಬೇಕು. ನಾವು ಯಾರು ಏನೇ ಹೇಳಿದ್ರು ನಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ನಾವು ಯಾವುದಕ್ಕೂ ಉಂಟಲ್ಲ ಇದು ಮಾಡಬಾರ್ದು, ತಲೆ ಕೆಡಿಸ್ಕೊಳ್ಬಾರ್ದು. ಮತ್ತು ಯಾವುದಕ್ಕೂ ಯಾರನ್ನೂ ಒಂದು ಸೆಕೆಂಡಷ್ಟು ಕೂಡ ಥಿಂಕ್ ಮಾಡ್ಕೊಳ್ಬಾರ್ದು. ನಮ್ಮದೇ ಲೈಫ್ ನಾವು ಮಾಡ್ಕೊಂಡು ಒಳ್ಳೆಯದೇ, ನಾವು ಒಳ್ಳೇದು ಥಿಂಕ್ ಮಾಡಿದ್ರೆ ನಮ್ಮ ಲೈಫ್ ಮುಂದುಗಡೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಓಕೆ, ಹಾಗೆ ನಮ್ಮ ಬಗ್ಗೆ ಕೆಟ್ಟದ್ದು ಹೇಳಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ರೆ ನಮ್ಮ ಬಗ್ಗೆ ನಾವು ಕೂಡ ಅವ್ರಿಗಿಂತನೂ ಕಡೆಯಾಗಿ ಹೋಗ್ತೇವೆ. ಅದಕ್ಕೆ ಹೇಳೋದು, ಇಷ್ಟರ ತನಕ ಅಲ್ಹಮ್ದುಲಿಲ್ಲ ಅಂತ ನಮ್ಮ ಲೈಫ್ ಹೋಗ್ತಾ ಉಂಟು. ಇನ್ನೂ ಇದಕ್ಕೂ ಮೇಲ್ಗಡೆ ಹೋಗಬೇಕು ಎಂಬ ನನ್ನ ಆಸೆ, ಇನ್ಶಾಲ್ಲ. ಅದಕ್ಕೆ ನನಗೆ ಒಳ್ಳೆಯದಾಗಿ ನೀವು ಸಪೋರ್ಟ್ ಮಾಡಿ, ಒಳ್ಳೆಯವರಾಗಿ ಸಪೋರ್ಟ್ ಮಾಡಿ. ಇನ್ಶಾಲ್ಲ ನನ್ನಿಂದ ಒಂದು 10 ಜನರಿಗೆ ಒಳ್ಳೆಯದಾದರೆ ಸಾಕು, ನನ್ನಿಂದ ಒಂದು 10 ಜನರಿಗೆ ಒಳ್ಳೆಯದಾದ್ರೇ ಸಾಕು, ಅಷ್ಟೇ. ಅಲ್ಹಮ್ದುಲಿಲ್ಲ. ನಾನು ನನ್ನ ಲೈಫಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀನಿ ಅದಕ್ಕೆಲ್ಲದಕ್ಕೂ ನನಗೆ ಒಂದು ಒಳ್ಳೆ ಇದು ಸಿಕ್ಕಿದರೆ ಸಾಕು, ಅಷ್ಟೇ ನಾನು ಇದು ಮಾಡೋದು ಗೈಸ್. ಹಾಗೆ ನನಗೆ ಈವ್ನಿಂಗ್ ಉಂಟಲ್ಲ, ಯಾವಾಗಲೂ ಅಲ್ಲ, ಒಂದೊಂದು ಸಲ ನಾನು ಈ ಥರ ಬ್ಲ್ಯಾಕ್ ಟೀ ಮತ್ತು
ವಿಟಾ ಮಾರಿಗೋಲ್ಡ್ ಬಿಸ್ಕೆಟ್ ತಿಂದೆ. ನನಗೆ ತುಂಬಾ ಇಷ್ಟ. ನಾನು ಮೊದಲು ಜಾಸ್ತಿ ತಿಂತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಕಡಿಮೆ. ಇವಾಗ ಯಾವಾಗಲೂ ಅದು ಒಂದೊಂದು ದಿವಸ ತಂದಿಗೆ ತಿಂತೇನೆ ಗೈಸ್, ತುಂಬಾ ಇಷ್ಟ ನನಗೆ. ಸೊ ಹಾಗೆ ಗೈಸ್, ಇಲ್ಲಿ ರವೆ ಸ್ವಲ್ಪ ಈ ಥರ ಗಾಲ್ಸಿ ಎಲ್ಲ ಇಟ್ಟರೆ ಸ್ವಲ್ಪ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಬೇಗನೆ ಹಾಳಾಗುತ್ತೆ. ಹಾಗಾಗಿ ನಾನು ಇದನ್ನು ಗಾಲ್ಸಿ ಎಲ್ಲ ಒಂದು ಒಳ್ಳೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಸ್ವಲ್ಪ ಜಾಸ್ತಿ ದಿವಸನೇ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಹಾಗೆ ಓಕೆ, ನೀವು ಕೂಡ ಆ ಥರ ಮಾಡಿ, ಒಳ್ಳೆಯದು. ಮತ್ತು ಹೊರಗಡೆ ಇಟ್ಟರೆ ಅದರಲ್ಲಿ ಹುಳ ಮತ್ತು ಎಂತೆಲ್ಲ ಆಗುತ್ತೆ. ಹಾಗೆ ಸಲ್ಮಾನ್ ಅವ್ರು ಈವ್ನಿಂಗ್ ಬರುವಾಗ ಎಂಥ ಬಟಾಟ ಅಂಬಡೆ ಅಂತೆ ಎಂಥದ್ದು ರವೆದೆ ಅಂಥದ್ದೆಲ್ಲ ತಂದಿದ್ದೆ, ಮತ್ತು ಮೆಣಸಿನ ಇದು. ನಾನು ಮತ್ತು ಸ್ವಲ್ಪ ತಿಂದೆ ಅಷ್ಟೇ. ನನಗೆ ಜಾಸ್ತಿ ತಿನ್ನಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಈವ್ನಿಂಗ್ ಜಾಸ್ತಿ ಟೈಮ್ ಆಗಿತ್ತು. ಸೊ ಅಂದರೆ 8:30 ಸಮಥಿಂಗ್ ಆಗಿತ್ತು. ಸೊ ಅದಕ್ಕೆ ಓಕೆ. ಹಾಗೆ ಗಾಯ್ಸ್, ಇಲ್ಲಿ ನೋಡಿ ದಾಲ್ ಕೂಡ ಆಗಿದೆ. ದಾಲ್ ಆಮೇಲೆ ಗಾಯ್ಸ್ ಎಂಥ ನೈಚೋರು ಉಂಟಲ್ಲ, ನೈಚೋರು ಮಾಡಿದ್ದು. ಕುಕ್ಕರಿದ್ದು ಬಾಯಿ ಸ್ವಲ್ಪ ತಗಲಿಕ್ಕೆ ಗಟ್ಟಿ ಇತ್ತು, ಹಾಗೆ ನೈಚೋರು ಮಾಡಿದ್ದು. ಸಲ್ಮಾನ್ ಅವರಿಗೆ ನೈಚೋರು, ನನಗೆ ಬಾಯ್ಲ್ಡ್ ರೈಸ್. ಹಾಗೆ ಸಲ್ಮಾನ್ ಅವರು ಸ್ವಲ್ಪ ಚಿಲ್ಲಿ ತಂದಿದ್ದರು. ಚಿಲ್ಲಿ ತುಂಬಾ ಟೇಸ್ಟಿಯಾಗಿತ್ತು, ಒಳ್ಳೆಯದಾಗಿತ್ತು. ಅಂದರೆ ಜಾಸ್ತಿ ಹೋಟೆಲಿದೆಲ್ಲ ಸ್ವಲ್ಪ ಅಂದರೆ ತಿನ್ನುವಾಗಲೇ ಒಂಥರ ಹೋಟೆಲಿದೆ ಅಂತ ಅನಿಸುತ್ತೆ, ಬಟ್ ಆ ಥರದ್ದು ಅನಿಸಲಿಲ್ಲ, ಮನೆ ಥರದೇ ಇತ್ತು. ಹಾಗೆ ಗೈಸ್, ನನಗೆ ಹೇಳಿದ್ನಲ್ಲ ನಾನು ಬಾಯ್ಲ್ಡ್ ರೈಸ್ ಅಂತ. ಹಾಗೆ ಶಂಜನಿಗೆ 2 ಗೀ ರೈಸ್ ಮತ್ತು ಸ್ವಲ್ಪ ಎಗ್ ಕರಿ ಇತ್ತು. ಶಂಜನಿಗೆ ಕರಿ ಅದು ಖಾರ ಇಲ್ಲ ಎಗ್ಗದು. ಸೊ ಹಾಗಾಗಿ ಅವಳಿಗೆ ಅದು ಕೊಟ್ಟೆ, ಮತ್ತು ಸ್ವಲ್ಪ ಚಿಲ್ಲಿ ಕೊಟ್ಟೆ. ಅವಳು ತಿನ್ನಲಿಲ್ಲ ಗೈಸ್, ಎಂಥದ್ದು ಮುಟ್ಟಿ ನೋಡಲಿಲ್ಲ ಅವಳು. ಯಾಕಂತೇಳಿದರೆ ನೋಡಿ ಅವಳ ಅವಸ್ಥೆ ನೋಡಿ. ಇವತ್ತು ಇದು ನೆಕ್ಸ್ಟ್ ಡೇ, ಅವಳಿಗೆ ತುಂಬಾ ಜ್ವರ ಇತ್ತು. ಸೊ ಹಾಗಾಗಿ ನಾನು ಮದ್ದೆಲ್ಲ ಹಾಕಿ ಸ್ವಲ್ಪ ಚಂಡಿ ಬಟ್ಟೆ ಮಾಡಿ ತಲೆಗಿಟ್ಟು ಈ ಥರ ಮಲಗಿಸಿದ್ದೆ. ಸ್ವಲ್ಪ ನಿದ್ದೆ ಮಾಡಿದ್ಲು. ಅಲ್ಹಮ್ದುಲಿಲ್ಲ, ಇವಾಗ ಅವಳು ಅಲ್ಹಮ್ದುಲಿಲ್ಲ ಇದ್ದಾಳೆ. ಓಕೆ ಫೈನ್. ಆಮೇಲೆ ಗೈಸ್, ಇಲ್ಲಿ ನೋಡಿ ಸಲ್ಮಾನ್ ಅವರು ಆಟೋಗೆ ಇದು ಅಂತ ಸೀಟಿಗೆಲ್ಲ ಲ್ಯಾಮಿನೇಷನ್ ಮಾಡ್ಕೊಂಡ್ಬಂದರು. ಆಮೇಲೆ ಅದು ಲ್ಯಾಮಿನೇಷನ್ ಮಾಡ್ಕೊಂಡ್ಬಂದರು, ಇನ್ನು ಜಾಗ್ರತೆ ಮಾಡಬೇಕಷ್ಟೇ. ಮತ್ತು ಇದು ಎಂಥ ಸೆಲ್ಫ್ ಮಾಡ್ಕೊಂಡು ಬಂದರು. ಇದು ಚೆನ್ನಾಗಾಗಿದೆ. ಇದೆಲ್ಲ ಫಿಟ್ ಮಾಡಿ ಆದಮೇಲೆ ನಾನು ತೋರಿಸ್ತೇನೆ ಕಂಪ್ಲೀಟಾಗಿ ಗಾಡಿದು ಒಳಗಡೆ ಹೇಗೆ ಆಗಿದೆ ಅಂತೇಳಿ. ಮತ್ತು ಗೈಸ್, ಶಂಜನಿಗೆ ನನಗೆ ಎಲ್ಲರಿಗೂ ನಮಗೆ ಸಲ್ಮಾನ್ರಿಗೆ ಎಲ್ಲರಿಗೂ ಹೀಟಾಗಿದೆ. ಅಂದರೆ ಬರೀ ಕೋಳಿ ತಿಂದು ಶಂಜನಿಗೆ ಕೂಡ ಈ ಥರ ಆಗಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಗಾಯ್ಸ್. ಟೇಕ್ ಕೇರ್ ಆಲ್, ಬಾಯ್. ಮತ್ತು ಗಾಯ್ಸ್, ನೆನಪಲ್ಲಿ ನನ್ನ ಶಂಜನಿಗೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಪ್ಲೀಸ್ ಎಲ್ಲರೂ ಪ್ರೇ ಮಾಡಿ. ಮತ್ತು ನನ್ನ ತಮ್ಮ ಮತ್ತು ನನ್ನ ಅಮ್ಮನಿಗೂ ಕೂಡ ಎಲ್ಲರೂ ಪ್ರೇ ಮಾಡಿ. ಓಕೆ ಬಾಯ್ ಗಾಯ್ಸ್.